ಹಲೋ ನಮಸ್ತೆ. ನಾನ್ ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಾವಿವತ್ತು ಊರಿಂದ ರಿಟರ್ನ್ ಬೆಂಗಳೂರಿಗೆ ಹೊರಡ್ತಾ ಇದ್ದೇವೆ. ಒಂದು 5 ಗಂಟೆ ಅಷ್ಟೊತ್ತಿಗೆ ಹೊರಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ 5:15 ಆಗುವಷ್ಟೊತ್ತಿಗೆ ಹೊರಟಿದ್ದೇವೆ. ಸೊ ಜಾಸ್ತಿ ಏನು ಲೇಟ್ ಆಗ್ಲಿಲ್ಲ. ನಾವು ಪ್ಲಾನ್ ಮಾಡಿದಕ್ಕೆ ಒಂದು 15 ನಿಮಿಷ ಲೇಟ್ ಆಗಿದೆ ಅಷ್ಟೇ, ಪರವಾಗಿಲ್ಲ. ನಾವು ಬೆಂಗಳೂರಿಂದ ಊರಿಗೆ ಬರುವಾಗ ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ 6 ಗಂಟೆ ಆಗಿತ್ತು. ನಾವು ಮನೆ ಬಿಡುವಾಗ. ಸೊ ಬೆಳಕಾಗಿತ್ತು, ಕಂಪ್ಲೀಟ್ಲಿ ಬೆಳಕು ಕಾಣ್ತಿತ್ತು. ಇವಾಗ ನೋಡಿ ರಾತ್ರಿ ತರನೇ ಇದೆ. ಹಾಗೆ ಇಲ್ಲಿ ತುಂಬಾ ಮಳೆ ಇದ್ದಿದ್ರಿಂದ ಜಾಸ್ತಿ ಬೇಗ ಬೆಳಕು ಕೂಡ ಬರೋದಿಲ್ಲ. ಸೂರ್ಯೋದಯ ಸ್ವಲ್ಪ ಲೇಟೇ ಕಾಣುತ್ತೆ, ಅಷ್ಟು ಜೋರು ಮಳೆ ಇರ್ತಿತ್ತು. ಲಕ್ಕಿ ಏನಂದ್ರೆ ನಾವು ಹೊರಡುವ ಟೈಮಿಗೆ ಸ್ವಲ್ಪ ಮಳೆ ಬಿಟ್ಟಿತ್ತು. ಹಾಗಾಗಿ ನಮ್ಗೆ ಲಗೇಜ್ ಎಲ್ಲ ಇಡೋದಕ್ಕೆ ಮತ್ತೆ ಕಾರ್ ಹತ್ತುವಾಗ ಎಲ್ಲ ಏನೋ ಪ್ರಾಬ್ಲಮ್ ಆಗ್ಲಿಲ್ಲ. ಇಲ್ಲದ್ರೆ ಅವಾಗ ಕೂಡ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಏನೋ. ಲಗೇಜ್ ಎಲ್ಲ ಇಟ್ಟು ನಾವೆಲ್ಲ ಕುತ್ಕೊಳ್ಳುವಾಗ ಒದ್ದೆ ಎಲ್ಲ ಆದ್ರೆ ಕಷ್ಟ ಆಗತ್ತಲ್ವಾ. ಸೊ ಅದು ಒಂದು ಒಳ್ಳೇದಾಯ್ತು. ರಾತ್ರಿ ಪೂರ್ತಿ ಮಳೆ ಬಂದಿದ್ರಿಂದ ರೋಡ್ ಕಂಪ್ಲೀಟ್ ಆಗಿ ಒದ್ದೆ ಇದೆ. ಹಾಗಾಗಿ ಸ್ಪೀಡ್ ಆಗಿ ಹೋಗುವಂತ ಒಂದು ಚಾನ್ಸ್ ಇಲ್ವೇ ಇಲ್ಲ. ಸೊ ಆರಾಮಾಗಿ ಸ್ಲೋ ಬರ್ತಾ ಇದ್ವಿ. ನಾವು ಇವತ್ತು ಉಡುಪಿ ಟು ಮಂಗಳೂರು ಬಂದು ಮಂಗಳೂರಿಂದ ಮಡಿಕೇರಿಯಾಗಿ ಬೆಂಗಳೂರಿಗೆ ಹೋಗೋದು. ಸೊ ಮಂಗಳೂರು ಸೈಡ್ ಇನ್ನು ಜಾಸ್ತಿ ಮಳೆ ಇರ್ತಿತ್ತು ಆ ಟೈಮಲ್ಲಿ ಕೂಡ. ಇವಾಗ ಕೂಡ ಹಾಗೆ ಅಲ್ವಾ, ದಕ್ಷಿಣ ಕನ್ನಡದಲ್ಲಿ ತುಂಬಾ ಜಾಸ್ತಿ ಮಳೆ ಇದೆ ಉಡುಪಿಗೆ ಕಂಪೇರ್ ಮಾಡಿದ್ರೆ. ಆದ್ರೆ ನಾವು ಮಂಗಳೂರು ಹತ್ರ ಬರುವಾಗ ಒಂದು ಎಷ್ಟು ಜೋರು ಮಳೆ ಶುರುವಾಗಿತ್ತು ಅಂದ್ರೆ, ನಾವು ಅಷ್ಟು ಜೋರು ಮಳೆಯಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಡ್ರೈವ್ ಮಾಡ್ಕೊಂಡು ಬಂದಿರೋದು. ಇವನ್ ಧೀರಜ್ ಕೂಡ ಹೇಳ್ತಾ ಇದ್ರು, ನಮ್ಮ ಹೊಸ ಕಾರ್ ಅಲ್ವಾ, ಸೊ ಎಲ್ಲಾ ರೀತಿಯ ಟೆಸ್ಟ್ ಡ್ರೈವ್ ಆಯ್ತು ಇವತ್ತು ನಮ್ ಕಾರಿಗೆ ಅಂತ ಹೇಳಿ. ಅಷ್ಟು ಜೋರು ಮಳೆ. ಆ ಎಷ್ಟು ಸ್ಲೋ ಹೋಗ್ಬೇಕು ಅಂದ್ರೆ ಸ್ಪೀಡ್ ಆಗಿ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಮತ್ತೆ ತುಂಬಾ ಜಾಗೃತೆಯಾಗಿ ಹೋಗ್ಬೇಕು. ಬಟ್ ಈ ತರ ನಾವು ಲಾಂಗ್ ಡ್ರೈವ್ ಇರುವಾಗ ಮಳೆ ಎಲ್ಲ ಮಧ್ಯದಲ್ಲಿ ಸಿಕ್ಕಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾವು ಹೋಗುವಂತಹ ಸ್ಪೀಡ್ ಕೂಡ ತುಂಬಾ ಮ್ಯಾಟರ್ ಆಗುತ್ತಲ್ವಾ. ನಮ್ಗೊಂದು 9-10 ಗಂಟೆ ಬೇಕು ಅಂತ ಇರುವಂತಹ ಜರ್ನಿಗೆ ಈ ತರ ಮಳೆ ಎಲ್ಲ ಸಿಕ್ಕಿದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಗೆ. ಹಾಗೆ ಆಯ್ತು, ಬೆಳಗ್ಗೆನೆ ಮಳೆ ಶುರುವಾಗಿತ್ತು. ಮಂಗಳೂರು ದಾಟಿ ಆದ್ಮೇಲೆ ತುಂಬಾ ಜೋರ್ ಮಳೆ ಅಂತ ಇಲ್ಲ, ಬಟ್ ರೋಡ್ ಒಂದು ಒದ್ದೆ ಇರ್ತಿತ್ತು. ಹಾಗಾಗಿ ಜಾಸ್ತಿ ಸ್ಪೀಡ್ ಆಗಿ ಬರುವ ಹಾಗೆ ಇಲ್ಲ. ಮತ್ತೆ ಒದ್ದೆ ಇರುವಾಗ ಅಥವಾ ಸ್ವಲ್ಪ ಸ್ವಲ್ಪ ನೀರೆಲ್ಲ ಇರುವಾಗ ಎಲ್ಲಿ ಹೊಂಡ ಇರುತ್ತೆ, ಎಲ್ಲಿ ಏನಿರುತ್ತೆ ಅಂತ ಗೊತ್ತಿರೋದಿಲ್ಲ. ನಾವೇ ಹೋಗಿ ಬರುವಂತಹ ರೋಡ್ ಆದ್ರೆ ನಮ್ಗೆ ಗೊತ್ತಿರುತ್ತೆ ಎಲ್ಲಿ ಏನಿದೆ ಅಂತ ಹೇಳಿ. ಸೊ ಹೊಸದಾಗಿ ಹೋಗುವಂತಹ ರೋಡ್ ಅಲ್ಲಿ ಇದು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗಾಗಿ ಜಾಗ್ರತೆಯಾಗಿ ನೋಡ್ಕೊಂಡು ಬರ್ತಾ ಇದ್ವಿ. ಇನ್ನು ಬೆಳಗಿನ ತಿಂಡಿ ಬಗ್ಗೆ ಹೇಳೋದಾದ್ರೆ, ಮನೆಯಲ್ಲೇ ಸ್ವಲ್ಪ ತಿಂದು ಬಂದಿದ್ದೇವೆ. ಅಮ್ಮ ರೆಡಿ ಮಾಡಿದ್ರು, ಹಾಗಾಗಿ ಸ್ವಲ್ಪ ಸ್ವಲ್ಪ ತಿಂದು ಹೊರಟಿದ್ದೇವೆ. ಇನ್ನು ಬ್ರೇಕ್ಫಾಸ್ಟಿಗಂತ ಸ್ಟಾಪ್ ಕೊಡೋದು ಸ್ವಲ್ಪ ಲೇಟ್ ಆದ್ರೂನು ಪರವಾಗಿಲ್ಲ, ಆರಾಮಾಗಿ ಹೋಗಬಹುದು. ಆರುಷ್ ಕೂಡ ಸ್ವಲ್ಪ ಮನೆಯಲ್ಲಿ ತಿಂದಿದ್ರಿಂದ ಅದೇನೋ ಒಂದು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಮೋಡ ಇತ್ತು, ಯಾವಾಗ ಮಳೆ ಬರ್ತದೋ ಏನೋ ಅಂತ ಅನ್ಕೊಳ್ತಾ ಇದ್ವಿ. ಎಲ್ಲ ಕಪ್ಪು 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 ಆತರ. ಬೆಳಗ್ಗೆ ಟೈಮ್ ಆಗ್ತಾ ಬಂದ್ರೂನುವೆ ಬೆಳಕು ಬರ್ತಿರ್ಲಿಲ್ಲ, ಹಾಗಿತ್ತು ಮೋಡ. ಇನ್ನೊಂದೇನಂದ್ರೆ ರೋಡ್ ಕೂಡ ಹಾಗೆ ತುಂಬಾ ಹಾಳಾಗಿತ್ತು. ನಮ್ಗೆ ಈ ತರ ರೋಡ್ ಇರುವಾಗ ಸ್ವಲ್ಪ ಸ್ಪೀಡ್ ಆಗಿ ಹೋಗೋದಕ್ಕೆ ಕೂಡ ತುಂಬಾನೇ ಭಯ ಆಗ್ತಿತ್ತು. ಹಾಗಾಗಿ ಸ್ಲೋ ಹೋಗ್ತಾ ಇದ್ವಿ. ನಾವು ಬೆಂಗಳೂರಿಂದ ಊರಿಗೆ ಹೋಗುವಾಗ ಚಾರ್ಮಾಡಿ ಘಾಟ್ ಆಗಿ ಹೋಗಿದ್ದು. ರೋಡ್ ತುಂಬಾನೇ ಚೆನ್ನಾಗಿತ್ತು ಈ ರೋಡ್ಗೆ ಕಂಪೇರ್ ಮಾಡಿದ್ರೆ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ತುಂಬಾ ಕಷ್ಟ ಅಂತ ಅನ್ನಿಸ್ಲಿಲ್ಲ ಆ ರೋಡ್ ಅಲ್ಲಿ ಹೋಗುವಾಗ. ಆದ್ರೆ ಮನೆಗೆ ಹೋಗಿ ಆದ್ಮೇಲೆ 1-2 ದಿನ ಪಪ್ಪನಿಗೆ ಬ್ಯಾಕ್ ಪೇನ್ ಇತ್ತು. ಹಾಗಾಗಿ ರಿಟರ್ನ್ ಬರುವಾಗ ನಾವು ಸ್ವಲ್ಪ ಸೇಫ್ ಆಗಿ ನೋಡ್ಕೊಂಡು ಬರ್ಬೇಕಾಗಿತ್ತು. ಅಂಡ್ ಮಳೆ ಕೂಡ ಇತ್ತು. ಇಲ್ಲಿ ರೋಡ್ ಸುಮಾರು ದೂರ ಹೀಗೆ ಇತ್ತು. ಕಲ್ಲಡ್ಕ ಅಂತ ಒಂದು ಪ್ಲೇಸ್ ಹತ್ರ ಸುಮಾರು ಅಂದ್ರೆ ಸುಮಾರು 1-2-3 ಕಿಲೋಮೀಟರ್ ಅದಕ್ಕಿಂತನೂ ಜಾಸ್ತಿನೇ ಅಂತ ಹೇಳ್ಬಹುದು. ರೋಡ್ ತುಂಬಾನೇ ಹಾಳಾಗಿತ್ತು. ಸ್ಪೀಡ್ ಆಗಿ ಬರೋದಕ್ಕಾಗೋದಿಲ್ಲ, ನೀರಿತ್ತು, ಹೊಂಡಗಳಿದ್ವು. ಇದು ನಮ್ಗೆ ತುಂಬಾ ಪ್ರಾಬ್ಲಮ್ ಅಂತ ಅನ್ನಿಸ್ತು. ಮೇ ಬಿ ನಾವು ಬೆಂಗಳೂರಿಂದ ಊರಿಗೆ ಹೋಗುವಾಗ ಆರಾಮಾಗಿ ಅಲ್ಲಿವರೆಗೆ ರೀಚ್ ಆಗಿರ್ತೇವೆ. ಅದಾದ್ಮೇಲೆ ನಾವು ಆ ರೋಡ್ ಸಿಗುತ್ತಲ್ವಾ ಊರಿಗೆ ಹತ್ರ ಆಗುವಾಗ, ಅವಾಗ ಸ್ವಲ್ಪ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ಬಹುದು. ಇದು ನಾವು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮಾತ್ರ ಅವಾಗ್ಲೇ ಮಳೆ ಮತ್ತೆ ಈ ತರದ್ದು ರೋಡ್ ಅಂತ ಇರುವಾಗ ನಮ್ಗೆ ಸ್ವಲ್ಪ ಕಷ್ಟ ಅಂತ ಆಯ್ತು. ಈವನ್ ಡ್ರೈವಿಂಗ್ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತಲ್ವಾ ಇಂತಹ ರೋಡ್ ಎಲ್ಲ ಇರುವಾಗ. ಸೊ ತುಂಬಾ ಸ್ಲೋ ಆಗಿ ನಮ್ಮ ಜರ್ನಿ ಶುರು ಆಯ್ತು ಅಂತ ಹೇಳ್ಬೇಕು. ನಾವು ನಮ್ಗೆ ಆಕ್ಚುಲಿ ಒಂದು 9 ಗಂಟೆಯ ಜರ್ನಿಗೆ 3 ಗಂಟೆ ಎಕ್ಸ್ಟ್ರಾ ಬೇಕಾಗ್ತದೆ. ತಿಂಡಿ ಅದಕ್ಕೆ ಇದಕ್ಕಂತೆಲ್ಲ ಸ್ಟಾಪ್ ಮಾಡ್ತೇವಲ್ವಾ ಊಟಕ್ಕೆಲ್ಲ. ಪಾಪ ಮತ್ತೆ ಆರುಷ್ ಇರೋದ್ರಿಂದ ಸ್ವಲ್ಪ ಜಾಗೃತೆಯಾಗಿ ನಾವು ನೋಡ್ಕೊಂಡು ಹೋಗ್ಬೇಕು. ಜೊತೆಗೆ ಜಾಸ್ತಿ ಹೊತ್ತು ಕೂಡ ಕೊಡ್ಬೇಕಾಗ್ತದೆ ತಿಂಡಿಗೆಲ್ಲ.
ಹಾಗಾಗಿ ಬ್ರೇಕ್ ಕೂಡ ತುಂಬಾ ಕೊಡ್ತೇವೆ ನಾವು. ಆದ್ರೆ ರಿಟರ್ನ್ ಬರುವಾಗ ಆ 3 ಗಂಟೆಗೆ ಪ್ಲಸ್ ಒಂದು 2, 3 ಗಂಟೆ ಬೇಕು ಅಂತ ಅನ್ಕೊಂಡಿದ್ವಿ ಸ್ಟಾರ್ಟಿಂಗ್ಗೆ. ಹಾಗೆ ಆಯ್ತು. ನಮ್ಗೆ ಆಲ್ಮೋಸ್ಟ್ 15 ಅವರ್ಸ್ ಬೇಕಾಯ್ತು ಊರಿಂದ ಬೆಂಗಳೂರಿಗೆ ಬರೋದಕ್ಕೆ. ಬೆಳಗ್ಗೆ ತಿಂಡಿಗಂತ ಹೇಳಿ ಸುಳ್ಯ ಆದ್ಮೇಲೆ ಸುಳ್ಯದ ಹತ್ರನೇ ಸ್ಟಾಪ್ ಕೊಟ್ಟಿದ್ವಿ. ನಮ್ಮ ವೈಟ್ ಕಾರ್ ಹೋಗಿ ಬೇರೆ ಕಲರೇ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಧೀರಜ್ ಕ್ಲೀನ್ ಮಾಡ್ತಾ ಇದ್ರು. ಊರಿಗ್ ಹೋಗುವಾಗ ಅನ್ಕೊಂಡಿದ್ವಿ ಮೇ ಬಿ ಕಾರ್ ಎಲ್ಲ ತುಂಬಾ ಗಲೀಜಾಗ್ತದೇನೋ, ಕ್ಲೀನ್ ಮಾಡ್ಬೇಕಾಗಬಹುದು ತುಂಬಾ ಊರಿಗ್ ಹೋದ್ಮೇಲೆ ಅಂತ ಅನ್ಕೊಂಡಿದ್ವಿ. ಬಟ್ ಹೋಗುವಾಗ ಅಷ್ಟೊಂದೇನು ಪ್ರಾಬ್ಲಮ್ ಆಗ್ಲಿಲ್ಲ. ಬಟ್ ಇವಾಗ ಬರುವಾಗಂತೂ ಕಂಪ್ಲೀಟ್ಲಿ ಕೆಂಪಾಗೋಗಿತ್ತು ಕಾರು. ರೋಡ್ ಕೂಡ ಸರಿ ಇರ್ಲಿಲ್ಲ. ಮತ್ತೆ ಬೇರೆ ಗಾಡಿಗಳು ಹೋಗ್ತಾವಲ್ವಾ, ಅವ್ರ ಗಾಡಿಯಿಂದ ಬಿದ್ದಂತಹ ನೀರಿಂದ ಹೀಗಾಗತ್ತೆ. ತುಂಬಾ ಅಂದ್ರೆ ತುಂಬಾ ಗಲೀಜಾಗಿತ್ತು. ಗ್ಲಾಸ್ ಕೂಡ ಹಾಳಾಗಿತ್ತು. ಅಷ್ಟು ಗಲೀಜಾಗಿತ್ತು. ಜರ್ನಿ ಟೈಮಲ್ಲಿ ನಮ್ಮ ಆರುಷ್‌ನನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಅಂತ ನಾನ್ ನಿಜವಾಗಿಯೂ ಹೇಳೋದಿಲ್ಲ. ಅವನ ಬೆಸ್ಟ್ ಕೊಡ್ತಾನೆ. ಅವನಿಗೆ ಸಾಧ್ಯ ಆಗುವಷ್ಟು ಕನ್ವಿನ್ಸ್ ಅವನನ್ನೇ ಮಾಡ್ಕೊಂಡು ಅವನು ಆರಾಮಾಗಿ ಇರ್ತಾನೆ. ಮತ್ತೆ ಒಂದು ಪಾಯಿಂಟ್ ಹೇಳ್ತೇನೆ, ಜರ್ನಿ ಟೈಮಲ್ಲಿ ಅವನಿಗೆ ನಾನು ಮೊಬೈಲ್ ಕೊಟ್ಟು ಕುತ್ಕೊಳ್ಳಿಸುದಂತ ಇಲ್ವೇ ಇಲ್ಲ. ಅವನಿಗೆ ಮೊಬೈಲ್ ಬೇರೆ ಟೈಮಲ್ಲಿ ಕೂಡ ಕೊಟ್ಟು ಅಭ್ಯಾಸ ಇಲ್ಲ. ಹಾಗಾಗಿ ಅವ್ನು ಜರ್ನಿ ಟೈಮಲ್ಲಿ ಸ್ಪೆಷಲ್ ಆಗಿ ಏನು ಕೇಳುವಂತಹ ಒಂದು ಸನ್ನಿವೇಶ ಕೂಡ ಇರೋದಿಲ್ಲ. ಮೊಬೈಲ್ ಅಂತೂ ಕೊಡೋದಿಲ್ಲ. ಅವನಿಗೆ ಒಂದಷ್ಟು ಬುಕ್ಸ್ ಮತ್ತೆ ಟಾಯ್ಸ್ ಅನ್ನ ಕೊಂಡೋಗಿರ್ತೇವೆ. ಸೊ ಅದ್ರಲ್ಲೇ ಸೆಟ್ ಆಗ್ತಾನೆ. ಮತ್ತೆ ಸ್ವಲ್ಪ ಫುಡ್ ಕೂಡ ಕೊಡೋದು ಜಾಸ್ತಿ ಇದೆ ಕಾರಲ್ಲಿ ಅಭ್ಯಾಸ. ಆದ್ರೆ ಈ ಇಲಿ ಕಾಟ ಎಲ್ಲ ಜಾಸ್ತಿ ಆಗತ್ತೆ. ನಾವು ಕಾರಲ್ಲಿ ಜರ್ನಿ ಟೈಮಲ್ಲಿ ಮಕ್ಳಿಗಾಗಿರ್ಬಹುದು, ನಾವಾಗಿರ್ಬಹುದು ಫುಡ್ ಕೊಟ್ಟು ಮತ್ತೆ ನಾವು ಇಳ್ದು ಹೋದಾದ್ಮೇಲೆ ಎಲ್ಲಿಯಾದ್ರೂ ಪಾರ್ಕ್ ಮಾಡಿರ್ತೇವಲ್ವಾ ಗಾಡಿ, ಅವಾಗ ಇಲಿ ಎಲ್ಲ ಬರೋದು ಜಾಸ್ತಿ ಇರುತ್ತೆ. ಸೊ ಇನ್ನು ಫ್ಯೂಚರ್ ಅಲ್ಲಿ ನಾವು ಕಾರಲ್ಲಿ ಜರ್ನಿ ಟೈಮಲ್ಲಿ ಸ್ವಲ್ಪ ಫುಡ್ ತಿನ್ನೋದು ಕಡಿಮೆ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದೇವೆ ಈ ಒಂದು ಜರ್ನಿ ಆದ್ಮೇಲೆ. ಯಾಕಂದ್ರೆ ರಿಟರ್ನ್ ಬಂದ್ಮೇಲೆ ನಮ್ಗೆ ಸ್ವಲ್ಪ ಇಲಿಗಳದ್ದು ಕಾಟ ಇದ್ದಾಗ ಅನ್ನಿಸ್ತು. ನಿಂತ್ಕೊಂಡು ಆ ಕಡೆ ಈ ಕಡೆ ಏನಾದ್ರೂ ಮಾತಾಡ್ತಾ ಹಾಗೆ ಹಿಂದ್ಗಡೆ ನೋಡ್ತಾ ಎಲ್ಲ ಟೈಮ್ ಅನ್ನ ಪಾಸ್ ಮಾಡ್ತಾನೆ ಅವನು. ಟಾಯ್ಸ್ ಅಲ್ಲದೆ, ನಾನ್ ಹೇಳೋದು ಟಾಯ್ಸ್ ಬುಕ್ಸ್ ಅಲ್ಲದೆ. ಮತ್ತೆ ಈ ಘಾಟ್ ಎಲ್ಲ ಬರುವಾಗ ತುಂಬಾ ಕರ್ವ್ಸ್ ಇರುತ್ತಲ್ವಾ, ಅವಾಗ ಅವನಿಗೆ ಸ್ವಲ್ಪ ಡಿಫ್ರೆಂಟ್ ಆದಂತಹ ಫೀಲ್ ಆಗುತ್ತೆ ಅನ್ಸುತ್ತೆ. ಸೊ ಹಗ್ ಮಾಡ್ಕೊಂಡು ಹಾಗೆ ಮಲ್ಕೊಂಡ್ ಬಿಡ್ತಾನೆ. ಮತ್ತೆ ರಿಲ್ಯಾಕ್ಸ್ ಆದ್ಮೇಲೆ ಎದ್ದು ಹೇಳ್ತಾನೆ ಅಷ್ಟೇ. ಆ ಟೈಮಲ್ಲಿ ಆಗಿರ್ಲಿ, ಯಾವ್ದೇ ಟೈಮಲ್ಲಿ ಆಗಿರ್ಲಿ ಸ್ಕ್ರೀನ್ ಅನ್ನ ತೋರ್ಸೋದಂತ ಇಲ್ಲ. ಇಲ್ಲಿವರೆಗೆ ನಾನು ಹೇಳೋದು ನಮ್ಮ ಒಂದು ಜರ್ನಿಯಲ್ಲಿ. ಮತ್ತೆ ನಾವು ಘಾಟ್ ಬಗ್ಗೆ ಹೇಳೋದಾದ್ರೆ, ರಿಟರ್ನ್ ಬರುವಾಗ ನಾವು ಮಡಿಕೇರಿ ಥ್ರೂ ಬಂದದಲ್ವಾ, ಸೊ ನಮ್ಗೆ ಸಂಪಗೆ ಘಾಟ್ ಸಿಕ್ಕಿತ್ತು. ನಾವು ಊರಿಗೆ ಹೋಗುವಾಗ ಚಾರ್ಮಾಡಿ ಘಾಟ್ ಅಲ್ಲಿ ಹೋದದ್ದು. ಎರಡೂ ಘಾಟ್ ಇದ್ ಕೂಡ ಕಂಪ್ಲೀಟ್ ವಿಡಿಯೋ ನಮ್ ಚಾನಲ್ ಇದೆ. ಅಂದ್ರೆ ಚಾರ್ಮಾಡಿ ಘಾಟ್ ಇದ್ ಕೂಡ 1 ಗಂಟೆ ಅಷ್ಟೊತ್ತು ಏನಿದೆ ಆ ಒಂದು ಡಿಸ್ಟೆನ್ಸ್ ಇದ್ದು ಸ್ವಲ್ಪ ಹೈ ಸ್ಪೀಡ್ ಅಲ್ಲಿ ಹಾಕಿದ್ದೇವೆ ನಮ್ ಚಾನಲ್ ಅಲ್ಲಿ ವಿಡಿಯೋ. ಅಂಡ್ ಇದ್ರದ್ದು ಕೂಡ ಇದೆ, ಮಡಿಕೇರಿವರೆಗೆ ಅದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಚಾರ್ಮಾಡಿ ಘಾಟ್ ಅಂದ್ರೆ ತುಂಬಾ ಎತ್ತರ ಎಲ್ಲ ಫೀಲ್ ಆಗತ್ತೆ ಹತ್ತುವಾಗ ಇಳಿಯುವಾಗ ಎಲ್ಲ. ಬಟ್ ಈ ಘಾಟ್ ಅಲ್ಲಿ ಅದು ಒಂದು ಅಷ್ಟೊಂದು ಫೀಲ್ ಆಗೋದಿಲ್ಲ. ಅಂದ್ರೆ ಎತ್ತರ ಬಂದದ್ದು ಅದೆಲ್ಲ ಅಷ್ಟೊಂದು ಗೊತ್ತಾಗ್ಲಿಲ್ಲ ಅಂದ್ರೂನುವೆ. ತುಂಬಾ ಕರ್ವ್ಸ್ ಇದೆ. ತಿರುವು ಅದೆಷ್ಟು ತಿರುವು ಅಂದ್ರೆ ಸುಳ್ಳಿ ಆದ್ಮೇಲೆ ಶುರು ಆಗುತ್ತೆ, ಮಡಿಕೇರಿ ಮುಗಿಯುವವರೆಗೆ ಕೂಡ ಹಾಗೇ ಇರುತ್ತೆ ರೋಡ್. ಸೊ ಸ್ವಲ್ಪ ಅದು ಕಷ್ಟನೇ ಅಂತ ಹೇಳ್ಬಹುದು. ಅದು ಬೆಸ್ಟ್ ಇದು ಬೆಸ್ಟ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಮ್ಗೆ ಚಾರ್ಮಾಡಿನೇ ಬೆಸ್ಟ್ ಅಂತ ಅನ್ನಿಸ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಡ್ರೈವಿಂಗ್ ಸ್ವಲ್ಪ ಕಷ್ಟ ಅಂತ ಆಯ್ತು, ತುಂಬಾ ಟರ್ನ್ ಇದ್ದಿದ್ರಿಂದ. ಇನ್ನೊಂದು ಏನಂದ್ರೆ ಮಳೆ ಕೂಡ, ವೆದರ್ ಕೂಡ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಲ್ವಾ. ಹಾಗಾಗಿ ಅದು ಕೂಡ ಒಂದು ಪಾಯಿಂಟ್ ಅನ್ಕೊಂಡ್ವಿ ನಾವು. ಅದು ಕೂಡ ಆಗಿರಬಹುದು ರೀಸನ್ ನಮ್ಗೆ ಸುಸ್ತಾಗೋದಕ್ಕೆ ಕಾರಣ. ರೋಡ್ ಒದ್ದೆನೆ ಇರ್ತಿತ್ತು. ಮಳೆ ಬರ್ಲಿಲ್ಲ ಅಂದ್ರೂನುವೆ ಒಂದ್ 10-15 ನಿಮಿಷದ ಮೊದ್ಲು ಮಳೆ ಬಂದು ಹೋದ ಹಾಗೆ, ಅಥವಾ ಕರ್ವ್ಸ್ ಎಲ್ಲ ಇದ್ದಲ್ಲಿ ಮಳೆ ಏನು ಜಾಸ್ತಿ ಇರ್ಲಿಲ್ಲ, ಆದ್ರೆ ಅಲ್ಲಿ ಜಾಸ್ತಿ ಸ್ಪೀಡ್ ಆಗಿ ಬರುವ ಹಾಗೆ ಕೂಡ ಇಲ್ಲ. ಸೊ ನಮ್ಗೆ ಒಂದು ರೇಂಜ್ ಅಲ್ಲಿ ಡ್ರೈವ್ ಮಾಡ್ಕೊಂಡು ಬರೋದಕ್ಕಂತ ಚಾನ್ಸ್ ಅಷ್ಟೊಂದು ಸಿಗ್ಲಿಲ್ಲ ನಮ್ಗೆ. ಆಲ್ಮೋಸ್ಟ್ ಒಂದು ಮೈಸೂರ್ ರೋಡ್ ಬರುತ್ತಲ್ವಾ, ಅಲ್ಲಿನೇ ನಮ್ಗೆ ಚೆನ್ನಾಗಿ ಒಂದು ಡ್ರೈವ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿತ್ತು. ಇದು ಮಡಿಕೇರಿವರೆಗೆ ಕೂಡ ಮಳೆ ಬರ್ತಿತ್ತು, ರೋಡ್ ಫುಲ್ ಒದ್ದೆ ಇತ್ತು. ಅದಾದ್ಮೇಲೆ ಕುಶಲ್ ಆದ್ಮೇಲೆ ತುಂಬಾ ಹಂಪ್ಸ್. ಒಂದ್ ಸ್ವಲ್ಪ ಸುಮಾರು ದೂರ ಎಷ್ಟು ಹಂಪ್ಸ್ ಅಂದ್ರೆ ಅವಾಗ ಕೂಡ ಅಷ್ಟೇ ನಮ್ಗೆ ಸ್ಮೂತ್ ಆಗಿ ಡ್ರೈವ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಇದೆಲ್ಲ ಥಿಂಗ್ಸ್ ಮ್ಯಾಟರ್ ಆಗಿತ್ತು. ಹಾಗಾಗಿ ನಮ್ಗೆ ಈ
ಈ ಒಂದು ರೂಟ್ ರಿಟರ್ನ್ ಬರುವಾಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಮೇ ಬಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ತರ ಅನ್ನಿಸ್ಬಹುದು. ನಮ್ಗೆ ಅನ್ನಿಸಿದ್ದನ್ನ ನಾನು ಹೇಳಿದಷ್ಟೇ. ಆದ್ರೆ ಸೀನರಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಏನಂದ್ರೆ ದೂರದ್ವರೆಗೆ ಕೂಡ ಒಂದ್ ಸ್ವಲ್ಪ ಗುಡ್ಡ ಎಲ್ಲ ತುಂಬಾ ನೀಟಾಗಿ ಕಾಣ್ತಿತ್ತು. ಮಧ್ಯ ಮಧ್ಯ ತೆಂಗಿನ ಮರ ಹಾಗೆಲ್ಲ ಮಡಿಕೇರಿ ಹತ್ರ ನಾನು ಹೇಳೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಕಾಣ್ತಿತ್ತು. ಮತ್ತೆ ಇವಾಗ ಮಳೆಗಾಲ ಕೂಡ ಅಲ್ವಾ, ಹಾಗಾಗಿ ಇನ್ನೂ ಹಚ್ಚ ಹಸಿರು ಜಾಸ್ತಿ ಇರುತ್ತೆ. ಜೊತೆಗೆ ಮಳೆ ಅವಾಗ್ಲೇ ಬರ್ತಾ ಇತ್ತು. ಹಾಗಾಗಿ ಎಲೆಗಳ ಮೇಲೆ ನೀರ್ ಬಿದ್ದಿದ್ರೆ ಅದ್ರದ್ದು ಬಣ್ಣ ಇನ್ನೂ ಚೆನ್ನಾಗ್ ಕಾಣುತ್ತಲ್ವಾ, ಅದು ಕೂಡ ಒಂದು ರೀಸನ್ ಆಗಿರಬಹುದು. ಸೊ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗ್ ಅನ್ನಿಸ್ತಿತ್ತು. ಬಟ್ ಇದೇ ಒಂದು ಪ್ರಾಬ್ಲಮ್, ನಮ್ಗೆ ತುಂಬಾ ಲಾಂಗ್ ಅಂತ ಆಯ್ತು ಅಷ್ಟೇ. ಮತ್ತೆ ಬೇರೆ ಎಲ್ಲ ರೀತಿಯಲ್ಲೂ ತುಂಬಾನೇ ಚೆನ್ನಾಗಾಯ್ತು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ರೋಡ್ ಕೂಡ ಪರವಾಗಿಲ್ಲ. ಅಂದ್ರೆ ಅಗಲ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅಷ್ಟೊಂದು ಸಪೂರ ರೋಡ್ ಅಂತ ಏನೂ ಇಲ್ಲ. ಅಗಲ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಾವು ಹೀಗೆ ಒಮ್ಮೆ ಎಕ್ಸ್‌ಪ್ಲೋರ್ ಮಾಡ್ಕೊಂಡ್ ಬರುವ ಅಂತ ಹೇಳಿ ಈ ಒಂದು ರೂಟನ್ನ ಚೂಸ್ ಮಾಡಿರೋದು. ಹೋಗುವಾಗ ಹೇಗಿದ್ರು ಒಮ್ಮೆ ಚಾರ್ಮಾಡಿ ಘಾಟ್ ನೋಡಿದ್ವಲ್ವಾ, ಇದ್ರಲ್ಲೊಮ್ಮೆ ನೋಡ್ಕೊಂಡು ಬರುವ. ಮೇ ಬಿ ನೆಕ್ಸ್ಟ್ ಟೈಮಿಗೆ ನಮ್ಗೆ ಗೊತ್ತಾಗತ್ತಲ್ವಾ ಯಾವ್ದನ್ನ ಚೂಸ್ ಮಾಡ್ಬೇಕು ಅಂತ ಹೇಳಿ ಚೂಸ್ ಮಾಡಿದ್ದು. ಗೊತ್ತಾಯ್ತಲ್ವಾ ಇವಾಗ ಅಟ್‌ಲೀಸ್ಟ್ ನಮ್ಗೆ ಒಂದು ಎಕ್ಸ್‌ಪೀರಿಯನ್ಸ್ ಆಯ್ತು ನೀಟಾಗಿ ಹೇಗಿದೆ ಏನಿದೆ ಅಂತೆಲ್ಲ. ಸೊ ನೆಕ್ಸ್ಟ್ ಟೈಮ್ ನಾವು ಡಿಸೈಡ್ ಮಾಡ್ಬೇಕು ಇದ್ರಲ್ಲಿ ಹೋಗ್ಬೇಕಾ ಬೇಡ್ವಾ ಅಥವಾ ಬೇರೆ ಯಾವ್ದಾದ್ರು ರೂಟ್ ಇನ್ನೂ ಚೆನ್ನಾಗಿರೋದು ಇದ್ಯಾ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಒಂದು ರೂಟನ್ನ ಚೂಸ್ ಮಾಡಿ ನಾವು ಬಂದಿರೋದು. ಮಡಿಕೇರಿಯಾಗಿ ಕುಶಾಲನಗರ ಆಲ್ಮೋಸ್ಟ್ ಮುಗಿತಾ ಬರುವಾಗ ನಾವು ಊಟಕ್ಕಂತ ಹೇಳಿ ಸ್ಟಾಪ್ ಮಾಡಿರೋದು. ನಮ್ಗೆ ಈ ಸಲ ಚಿಕ್ಕದೊಂದು ಎಲ್ಲಿಯಾದ್ರೂ ಹೋಟೆಲ್‌ಗೆ ಹೋಗಿ ಊಟ ಮಾಡ್ಬೇಕಂತ ನಾವು ಡಿಸೈಡ್ ಆಗಿದ್ವಿ. ಸೊ ಅದಕ್ಕೋಸ್ಕರ ತುಂಬಾ 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 ಹುಡುಕಿ ಈ ಒಂದು ಹೋಟೆಲನ್ನ ಚೂಸ್ ಮಾಡ್ಕೊಂಡ್ವಿ. ಇಲ್ಲಿ ಆಕ್ಚುಲಿ ಏನಂದ್ರೆ ಯಾರು ಜಾಸ್ತಿ ಜನ ಇರ್ಲಿಲ್ಲ. ಆದ್ರೆ ಚೇರ್ ಟೇಬಲ್ ಎಲ್ಲ ತುಂಬಾ ಇತ್ತು. ಊಟ ಇದೆಯೋ ಇಲ್ವೋ ಅಂತ ಹೇಳಿ ನೋಡುವ ಅಂತ ಹೇಳಿ ಹಾಗೆ ಸ್ಟಾಪ್ ಮಾಡಿದ್ವಿ. ಮತ್ತೆ ಇತ್ತು, ಚೆನ್ನಾಗೇ ಇತ್ತು. ಮತ್ತೆ ಅದು ಡೇ ಟೈಮಲ್ಲಿ ಅಷ್ಟೊಂದು ಯಾರು ಇಲ್ಲ ಅನ್ಸುತ್ತೆ. ರಾತ್ರಿ ಟೈಮ್ ಇವ್ರು ಬಸ್ಸಿನವರು ಅಥವಾ ಬೇರೆ ಯಾವ್ದಾದ್ರು ವೆಹಿಕಲ್ಸ್ ಅವರು ಯಾರಾದ್ರೂ ಸ್ಟಾಪ್ ಮಾಡೋರು ಇರ್ತಾರ ಅನ್ಸುತ್ತೆ. ಸೊ ನೈಟ್ಗೆಲ್ಲ ಪ್ರಿಪೇರ್ ಮಾಡಿ ಇಡ್ತಾ ಇದ್ರು ಅವರು. ಬಟ್ ಚೆನ್ನಾಗಿರುವಂತಹ ಫುಡ್ ಇತ್ತು ಅಂಡ್ ರೀಸನೇಬಲ್ ಪ್ರೈಸಿಗೆ ಕೂಡ ಇತ್ತು. ಮತ್ತೆ ಅದನ್ನ ಊಟ ಮಾಡಿ ಮತ್ತೆ ನಾವು ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇದು ಮೈಸೂರ್ ಹೈವೇ ಇದೆಯಲ್ವಾ, ಅದು ಅಲ್ಲಿ ಮಾತ್ರ ಒಂದು ಸ್ಪೀಡ್ ಆಗಿ ಬಂದ್ವಿ. ಅದಾದ್ಮೇಲೆ ಬೆಂಗಳೂರಿಗೆ ಎಂಟ್ರಿ ಆದ್ಮೇಲೆ ಕಥೆನೇ ಬೇರೆ ಇರುತ್ತೆ. ಬೆಳಕಿರುವಾಗ ಎಂಟ್ರಿ ಆಗೋದಕ್ಕೆ ಶುರು ಮಾಡಿದ್ದೇವೆ. ಆದ್ರೆ ರಾತ್ರಿ ಆಲ್ಮೋಸ್ಟ್ 8:30 ಆಗಿತ್ತು ನಾವು ಮನೆ ರೀಚ್ ಆಗುವಾಗ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಗೊತ್ತೇ ಇರುತ್ತೆ ಎಲ್ಲರಿಗೂ. ಅದು ಕೂಡ ರಾತ್ರಿ ಆದ್ಮೇಲೆ ಹೇಳೋದೇ ಬೇಡ. ಮಳೆ ಅಂತೂ ಬಂದ್ರೆ ಅದ್ರದ್ದು ಕಥೆನೇ ಬೇರೆ ಇರುತ್ತೆ. ಸೊ ಹೀಗಿತ್ತು ನಮ್ಮದೊಂದು ಜರ್ನಿ. ಊರಿಗೆ ಹೋಗಿ ಬರುವಾಗ ಸುಸ್ತೇ ಸುಸ್ತು ಆ ತರ ಆಗಿತ್ತು ನಮ್ಗೆ. ತುಂಬಾ ಅಂದ್ರೆ ತುಂಬಾ ಸುಸ್ತಾಗಿತ್ತು ಎಲ್ಲರಿಗೂ. ಡ್ರೈವ್ ಮಾಡುವವರಿಗೆ, ನಮ್ಮ ಪಪ್ಪನಿಗೆ, ನನಗೆ. ಆಕ್ಚುಲಿ ಆರುಷ್‌ನನ್ನ ನೋಡ್ಕೊಂಡು ಒಂದು ಲಾಸ್ಟ್‌ಗೆ ಒಂದು 3-4 ಗಂಟೆ ಸ್ವಲ್ಪ ಕಷ್ಟ ಆಯ್ತು. ಅವನಿಗೆ ಫುಡ್ ಕೂಡ ಎಷ್ಟಂದ್ರೂ ಸರಿ ಹೋಗೋದಿಲ್ಲ ಅಲ್ವಾ ಹೊರಗಡೆ ಮಕ್ಳಿಗೆ ತಿಂದ್ರೆ. ಅದು ಕೂಡ ರೀಸನ್ ಆಗಿರ್ಬೋದು. ಮತ್ತೆ ಒಳಗಡೆ ಕುತ್ಕೊಂಡು ಕಾರ್ ಒಳಗೆ ಕುತ್ಕೊಂಡು ಅವನಿಗೆ ತುಂಬಾನೇ ಬೋರ್ ಆಯಿತು. ನಮ್ಗೇನೆ ಸುಸ್ತಾಗಿತ್ತು, ಅವನಿಗಿನ್ನು ಹೇಗಾಗಿರ್ಬೋದು. ಅವರಿಗೆ ನೀಟಾಗಿ ಹೇಳೋದಕ್ಕೆ ಕೂಡ ಆಗೋದಿಲ್ಲ. ಜಾಸ್ತಿ ಅವ್ರನ್ನವ್ರು ಕನ್ವಿನ್ಸ್ ಮಾಡ್ಕೊಳ್ಳುವಷ್ಟು ಕೂಡ ದೊಡ್ಡದೊಂದು ಏಜ್ ಕೂಡ ಅಲ್ಲ ಅಲ್ವಾ. ಸೊ ನಮ್ಗೆ ಕೂಡ ಕಷ್ಟ ಆಯ್ತು, ಎಲ್ಲರಿಗೂ ಕಷ್ಟ ಆಯ್ತು. ಬಟ್ ಹೀಗಿತ್ತು ನಮ್ಮ ಒಂದು ಜರ್ನಿ. ಸುಸ್ತಾಗಿ ಮನೆಗೆ ರೀಚ್ ಆದ್ವಿ. ಅಂಡ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್.